ಮತ್ತು ಶಾಕ್ ಅಬ್ಸರ್ವ್ ನೋಡಿ ಗೈಸ್, ಅಂತೆ ಮಾಡ್ತೀನಲ್ಲ ಕ್ರೇಜಿ ಗಾಯ್ಸ್. ಈಗಲೂ ಕೂಡ ಹೆಂಗೆ ಕುಕ್ಕುತ್ತೆ ಅಂದರೆ ಮಾತ್ರ ಹೊಸದಂಗೆ ಕಾಣಿಸುತ್ತೆ ಗಾಯ್ಸ್. ಸೆಕೆಂಡ್ ಹ್ಯಾಂಡ್ ತರಕ್ಕೆ ಹೋಗ್ತಿದ್ದೀವಿ ಎಕ್ಸೆಲ್ ಗಾಡಿನ ನಮ್ಮ ಅಪ್ಪಗಾಗಿ. ತರಕ್ಕೆ ಹೋಗ್ತಾರೆ, ರೀಸನ್ ಕೇಳಿದರೆ ಸೈಕಾಗ್ಬಿಡ್ತೀರ ನೀವು. ನೀವು ಮಾಡಲ್ ಥರ ಇದೆ ಗಾಯ್ಸ್. ಇದೊಂದು ಮಾಡಲ್ ಬಂದ್ಬಿಟ್ಟು 15 ಮಾಡಿ ಮಲಗಿಸಿದ್ದೀವಿ ಗಾಯ್ಸ್. ಪ್ಲಾಸ್ಟಿಕ್ ತೆಗೆದ ನಂತರ ನೋಡಿ ಇಲ್ಲಿ 19,687 ಕಿಲೋಮೀಟ್ರ್ ಗಾಡಿ ಓಡೈತೆ ಗೈಸ್. ಹಾಗೆಯೇ ಈ ಇಂಡಿಕೇಟ್ರ್ ಏನೈತಲ್ಲ ಇದು ಹಾಳಾಗೈತೆ. ಸಾರಿ, ಮುಂದೆ ಬ್ರೇಕ್ ಇದಲ್ವಾ, ಮುಂದೆ ಬ್ರೇಕ್ ವಿಷಯಕ್ಕೆ ಬಂದರೆ ಹೋಗಿದೆ ಗೈಸ್. ಅಲ್ಲೇ ನೋಡ್ಕೊಬಂದಿದೆ, ಅವರೇ ಹೇಳಿದ್ರು ಮುಂದೆ ಬ್ರೇಕ್ ಇದೆ ಅಂತ. ನೋಡಿ ಹೋಗಿ. ಹಾಯ್ ಎಲ್ಲ, ಹೌ ಆರ್ ಯು ಗೈಸ್? ಎಲ್ಲರೂ ಹೀಗಿದ್ರೆ ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ, ನಾವಿವತ್ತು ಬೈಕ್ನ ತರಕ್ಕೆ ಹೋಗ್ತಿದ್ದೀವಿ. ನಮ್ಮ ಮನೆಗೊಂದು ಬೈಕ್ ಬೇಕಿತ್ತು, ಒಂದು ಬೈಕ್ನ ತರಕ್ಕೆ ಹೋಗ್ತಿದ್ದೀವಿ. ಹೇಗಿರುತ್ತೆ ಎಲ್ಲ ಪ್ರೈಸು ಮತ್ತು ಶೋರೂಮ್ ಒಳಗೆ ವಿಡಿಯೋ ಮಾಡಲಿಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಿಟ್ಟರೆ ಅಲ್ಲೆಲ್ಲ ಹೇಗಿರುತ್ತೆ ಎಲ್ಲದನ್ನು ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಹೊಸಬ್ರು ಯಾರಾದ್ರು ಬಂದಿದ್ದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, TN ಬೈ. ಮತ್ತು ಒಳಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೆ ಅಲ್ವಾ ಗೊತ್ತಿಲ್ಲ, ಅಲ್ಲಿ ಶೋರೂಮ್ ಒಳಗೆ ಇಲ್ಲ. ಅಂದರೆ ಹೊಸದೇನು ತರಕ್ಕೆ ಹೋಗಿಲ್ಲ, ಸೆಕೆಂಡ್ ಹ್ಯಾಂಡ್ ತರಕ್ಕೆ ಹೋಗ್ತಾರೆ ಗಾಡಿನ ನಮ್ಮ ಅಪ್ಪಗಾಗಿ. ತರಕ್ಕೆ ಹೋಗ್ತಾರೆ, ರೀಸನ್ ಕೇಳಿದರೆ ಸೈಕಾಗ್ಬಿಡ್ತೀರ ನೀವು. ಏನಕ್ಕಪ್ಪ ಅಂತಂದರೆ ರೇಷನ್ ತರಕ್ಕೆ, ಅಂದರೆ ವಿಷಯ ಅಯ್ಯಯ್ಯೋ ಗುಡ್ಬಿಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗುಟ್ಟು ಅಕ್ಕಿ ತರೋಕ್ಕೆ, ಅಥವಾ ಇಲ್ಲೇ ಊರೊಳಗೆ ಓಡಾಡಲಿಕ್ಕೆ ಕೆಲ್ಸಕ್ಕೆ ಹೋಗೋಕ್ಕೆ ತರ್ತಾ ಇರೋದು ಸೆಕೆಂಡ್ ಹ್ಯಾಂಡ್ ಗಾಡಿನ. ನೋಡೋಣ ಎಷ್ಟಕ್ಕೆ ಸಿಗ್ತವೆ, ಯಾವ ಥರ ಪ್ರೈಸೆಲ್ಲ ಹೇಳ್ತಾರೆ ಅಂತ ಹೇಳಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಸಕ್ಕತ್ತಾಗಿರುತ್ತೆ ಈ ವಿಡಿಯೋ ಮಾತ್ರ. ಓಕೆ ಗೈಸ್, ನೋಡಿ ನಾನು ಹೊರಟಿದ್ದೀನಿ. ಎಲ್ಲಿಗೆ? ದನ ಮೀಸಕ. ಕೆಳಗೆ ನಮ್ಮ ಮಮ್ಮಿ ಡ್ಯಾಡಿನೂ ಹೊರಟಿದ್ದಾರೆ. ಬನ್ನಿ ಗೈಸ್, ಹೊರಡೋದು. ಗೈಸ್, ಬೈಕ್ ಏನೋ ತಂದ್ವಿ. ಬೈಕ್ ತರೋ ದಿವಸ ಏನಪ್ಪ ಅಂತಂದರೆ ಒಂದು ವೀಡಿಯೋನ ಮಾಡ್ಕೊಂಡು ಹೋಗಿದ್ದೆ. ಬೈಕ್ ತರ್ತಾ ಇದ್ದೀವಿ, ಈ ಥರ ಎಕ್ಸೆಲ್ಲು ಒಂದು ರೇಷನ್ ತರೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋನ ಮಾಡ್ಕೋಗಿದ್ದೆ. ಅದು ಫಸ್ಟಿಗೆ ಬಂತು ಅನಿಸುತ್ತೆ, ಎಲ್ಲ ನೋಡಿರ್ತೀರ. ಬಟ್ ಬೈಕ್ ಹೇಗಿದೆ ಏನು ಅಂತ ಎಲ್ಲ ಬಂದುಬಿಟ್ಟು ಅವತ್ತೇ ವೀಡಿಯೋ ಮಾಡಿ ಅವತ್ತೇ ಅಪ್ಲೋಡ್ ಮಾಡಬೇಕಿತ್ತು. ಬಟ್ ನಾನು ಕೇಳ್ತೀನಿ, ದಯವಿಟ್ಟು ಸಾರಿ. ಯಾಕಪ್ಪ ಅಂತಂದರೆ ಬೈಕಿಂದು ಅವತ್ತ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ನಾವು ಮನೆಗೆ ಬರೋದೇ 7:30 8 ಗಂಟೆ ಆಯಿತು. ತಿರ್ಗಾ ಬೆಳಿಗ್ಗೆ ಮಾಡೋಣ ಅಂತಂದ್ರೂ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಇವತ್ತು ಮಾಡ್ತಾಯಿದ್ದೀನಿ ವೀಡಿಯೋನ. ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಷ್ಟು ಚೆನ್ನಾಗಿರೋ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿ, ತುಂಬ ಕ್ರೇಜಿಯಾಗಿದೆ ಬೈಕ್ ರಿವೀಲ್ ಮಾಡೋದು ಅಂತ ಹೇಳ್ತೀನಿ. रुको जरा सबर करो, बोला धक्का बुक्की नहीं करने का, आराम से लेने का. ಎಕ್ಸೆಲ್ ಗಾಡಿನ ಅದು ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ. ಏನೇನು ಹೋಗಿದೆ, ಏನೇನಿಲ್ಲ, ಏನೇನೈತೆ ಅಂತ ಎಲ್ಲ ತೋರಿಸ್ತೀನಿ. ಬನ್ನಿ ಗೈಸ್, ಹೋಗೋಣ. ಓಕೆ ಗೈಸ್, ನಮ್ಮೂರಿನ ವೆದರ್ ನೋಡಿ ಯಾವ ಥರ ಇದೆ ಅಂತ. ಈ ಥರ ಇದೆ, ಲೈಟಾಗಿ ಮಳೆ ಬರ್ತಾ ಒಂದು ತಂಪಾದ ವೆದರ್ನೊಂದಿಗೆ ನಮ್ಮ ಒಂದು ಗಾಡಿನ ತೋರಿಸುತ್ತೀನಿ. ಬನ್ನಿ ನೋಡಿ. ಪ್ಲಾಸ್ಟಿಕ್ ನೆನಿಬಾರ್ದು ಅಂತ ನಮ್ಮಮ್ಮ ಒಂದು ಪ್ಲಾಸ್ಟಿಕ್ನ ತಂದಿದ್ರು, ಅದನ್ನು ಮಲಗಿಸಿದ್ದೀವಿ. ಪ್ಲಾಸ್ಟಿಕ್ ತೆಗೆದು ಇಲ್ಲಿ ಪೂಜೆ ಮಾಡಿಸಿದ್ದೀವಿ ಗಾಡಿಗೆ. ಹಾಗೆಯೇ ನೋಡಿ, ಚಕ್ರ ಎಲ್ಲ ಪರವಾಗಿಲ್ಲ ಪ್ಲೀಸ್. ನಮಗೆ ಗಾಡಿನ ರಿವೀಲ್ ಮಾಡೋಕ್ಕೆಲ್ಲ ಅಷ್ಟು ಬರೋದಿಲ್ಲ. ಗಾಡಿ ಅಂದರೆ ಕೆಲವರೆಲ್ಲ ಗಾಡಿಗೆ ವಿಡಿಯೋ ಮಾಡ್ತಾರೆ, ಅವರಿಗೆ ಗೊತ್ತಿರುತ್ತೆ. ಮುಂದ್ಗಡೆಯಿಂದ ಬರೋದಾದರೆ ಈ ಚಕ್ರ ಪರವಾಗಿಲ್ಲ ಗೈಸ್. ಅಂತ 6 months ಆರಾಮಾಗಿ ಗಾಡಿ ಈ ಮುಂದೆ ಚಕ್ರನ ಓಡಿಸಾಡ್ಬೋದು. ಹಾಗೆಯೇ ಮಡ್ಕಾಡು ಗಟ್ಟಿಗಿದೆ ಏನು ತೊಂದರೆ ಇಲ್ಲ. ನೋಡಿ, ಇಲ್ಲಿ ಪೂಜೆ ಮಾಡಿಸಿ ಮೆಣಸಿನ್ಕಾಯಿ ಮತ್ತು ಇದು ಬಸ್ಸಿ ಮತ್ತು ನಿಂಬೆಹಣ್ಣು ಕಟ್ಸ್ಕೊಂಡಿದ್ದೀವಿ. ಹಾಗೆ ಶಾಕ್ ಅಬ್ಸರ್ವ್ ಎಲ್ಲ ಪರವಾಗಿಲ್ಲ ಗೈಸ್. ಹೆಡ್ಲೈಟು ಹತ್ತುತ್ತೆ ನೋಡಿದ್ದೆ ಗೈಸ್, ನಾನು ಆನ್ ಮಾಡಿ ಒಂದ್ಸಲಿ ಓಡಿಸಿದ್ದೀನಲ್ಲ. ಮತ್ತು ಗೈಸ್ ಇವು ಇಂಡಿಕೇಟ್ರ್ ಹೋಗ್ಬಿಟ್ಟಿದ್ದಾವೆ. ಕೆಲಸ ಮಾಡು, ತಗೋ ಇದರಲ್ಲಿ ಉಂಗುರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಇಂಡಿಕೇಟ್ರ್ ಇಲ್ಲ, ಎರಡೂ ಇಲ್ಲ. ಇಂಡಿಕೇಟ್ರ್ ಎರಡೂ ಹೋಗಿದ್ವೆ. ಮತ್ತು ಈ ಮಿರರಲ್ಲಿ ಸ್ವಲ್ಪ ಗಿರ್ಲಿಡ್ದಿದೆ ಗೈಸ್. ಹಾಗೆಯೇ ಮಿರರ್ ರೊಟೇಷನ್ ಆಗುತ್ತೆ. ಮಿರರ್ ಚೆನ್ನಾಗಿದೆ, ಇರಲಿದೆ. ಒಂದು ಉಪ್ಪಿನಕಾಯಿದೆ ಏನಾದ್ರು ಇದ್ದರೆ ಅದನ್ನು ತಗೊಂಡು ಉಜ್ಜಿ ಎಲ್ಲ ರೆಡಿ ಮಾಡಬೇಕು ಗೈಸ್. ಹಾಗೆಯೇ ಮುಂದೆ ಬ್ರೇಕ್ ವಿಷಯಕ್ಕೆ ಬಂದರೆ ಸಾರಿ, ಮುಂದೆ ಬ್ರೇಕ್ ಇದಲ್ವಾ, ಮುಂದೆ ಬ್ರೇಕ್ ವಿಷಯಕ್ಕೆ ಬಂದರೆ ಹೋಗಿದೆ ಗೈಸ್. ಅಲ್ಲೇ ನೋಡ್ಕೊಬಂದಿದೆ, ಅವರೇ ಹೇಳಿದ್ರು ಮುಂದೆ ಬ್ರೇಕ್ ಇದೆ ಅಂತ. ನೋಡಿ ಹೋಗಿದೆ ಗೈಸ್, ಮುಂದೆ ಬ್ರೇಕು ಹೋಗಿದೆ. ಇನ್ನು ಹಿಂದೆ ಬ್ರೇಕ್ ವಿಷಯಕ್ಕೆ ಬಂದರೆ ಪರವಾಗಿಲ್ಲ ಗೈಸ್.
ಇಂಥ ಬ್ರೇಕ್ ಆರಾಮಾಗಿ ಹಿಡಿಬೋದು. ಹಾಗೆಯೇ ಇಲ್ಲಿ ಈ ಗಾಡಿಗೆ ಬಂದರೆ ಇದೇನಾಯ್ತು ಅಂದರೆ 1900 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. 19,687 ಕಿಲೋಮೀಟ್ರ್ ಗಾಡಿ ಓಡೈತೆ ಗೈಸ್. ಹಾಗೆಯೇ ಈ ಇಂಡಿಕೇಟ್ರ್ ಏನಾಯ್ತಲ್ಲ ಇದು ಹಾಳಾಗೈತೆ. ಅವರು ಹೇಳೇ ಕೊಟ್ಟಿದ್ದಾರೆ ನನಗೆ, ಪಾಪ ಅವ್ರೇನು ಮೋಸ ಮಾಡಿಲ್ಲ. ಹೇಳಕ್ಕೆ ನಮಗೆ ಬೇಕಾಗಿರೋದು ಗಾಡಿ ಓಡಿಸ್ಲಿಕ್ಕೆ, ಮತ್ತು ಹಾರನ್ ಸರಿ ಐತೆ, ಮತ್ತು ಹೆಡ್ಲೈಟ್ ಕರೆಕ್ಟ್ ಐತೆ ಗೈಸ್, ಚೌಕ್ ಕರೆಕ್ಟ್ ಆಗಿದೆ. ಹಾಗೆಯೇ ಈ ಕಡೆ ಬರ್ತಾ ಟ್ಯಾಂಕರ್ ನೋಡಿ, ಹೊಸ ನ್ಯೂ ಮಾಡಲ್ ಥರ ಐತೆ ಗೈಸ್. ಇದೊಂದು ಮಾಡಲ್ ಬಂದುಬಿಟ್ಟು 15 ಮಾಡಲು. ಆದ್ರೆ ನೋಡಿ ಇಲ್ಲಿ ಗೈಸ್ ಟ್ಯಾಂಕು ಸಖತ್ತಾಗಿದೆ, ತುಂಬಾ ಇಷ್ಟ ಆಯಿತು ಈ ಟ್ಯಾಂಕ್ ಮಾತ್ರ. ಹಾಗೆಯೇ ಈ ಪೆಟ್ರೋಲು ಹಾಕ್ಸಿದ್ದೀವಿ ಸದ್ಯಕ್ಕೆ. ಪೆಟ್ರೋಲು ಒಂದು ಹಾಫ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ದೀನಿ ನೋಡಿ ಗೈಸ್. ಆರಲ್ಲಿಗೆ ಒಂದು ಸಣ್ಣ ಸ್ಪೀಕರ್ ಕೊಟ್ಟಿದ್ದಾನೆ ಇಲ್ಲಿ. ಮತ್ತು ಇಲ್ಲಿ ಬರ್ತಾ ಸ್ಪಾರ್ಕ್ ಪ್ಲಗ್ ನೋಡಿ ಗೈಸ್, ಹೊಸದೇನಲ್ಲ ಹಳೇದೇ, ಚೆನ್ನಾಗೈತೆ. ಮತ್ತು ಇಂಜಿನ್ ಕೂಡ ಒಳ್ಳೆ ಕ್ವಾಲಿಟಿ ಐತೆ ಗೈಸ್. ಹಾಗೆಯೇ ಆಯಿಲ್ ಪ್ಯಾಕಲ್ಲಿ ನೋಡಿ ಈ ರೀತಿ ಎಲ್ಲ ಇದು ಗೇಜ್ ಅಂತ ಏನೋ ಹೇಳ್ತಾರೆ, ಅದರಲ್ಲಿ ಕಸ ಕಟ್ಕೊಂಡಿತ್ತು. ಬರೋಸರಿಗೆ ಒಂದ್ಸಲ ಆಫ್ ಆಗಿಬಿಡ್ತು. ಅಲ್ಲೇ ಮೆಕ್ಯಾನಿಕ್ ಇದ್ದರು, ಅಂದರೆ ಸ್ವಲ್ಪ ದೂರದಲ್ಲಿ ಇದಿತ್ತು ಸೈಕಲ್ ಶಾಪು. ಅಲ್ಲಿಗೆ ಹೋಗ್ಬಿಟ್ಟು ನಾವು ರೆಡಿ ಮಾಡಿಸಿದ್ವು ಗೈಸ್. ಹಾಗೆ ಸೈಲೆನ್ಸರ್ ಬಗ್ಗೆ ಮಾತಾಡೋಂಗಿಲ್ಲ ಗೈಸ್, ಅನ್ಕೊಳ್ಳಿ ಒಳ್ಳೆ ಸೌಂಡ್ ಕೂಡ ಬರುತ್ತೆ ಗೈಸ್. ಅದೇನು RPM ಹೊಡಿಯುತ್ತಲ್ಲ ಅದು ಈಗಲೂ ಕೂಡ ಹೊಡಿಯುತ್ತೆ ಗೈಸ್, ಇದರಲ್ಲಿ ಸಕ್ಕತ್ತಿದೆ. ಮತ್ತು ಸೀಟು ಸ್ವಲ್ಪ ಹಳೆ ಇದ್ದಾವೆ, ಸೀಟ್ ಬಗ್ಗೆ ಏನು ಸಲ್ಸಿ ಹೇಳೋಂಗಿಲ್ಲ, ಸೀಟ್ ಸ್ವಲ್ಪ ಹಳೆದೆ. ಮತ್ತು ಹಿಂದ್ಗಡೆ ಈ ರಾಡೇನೋ ಡ್ಯಾಮೇಜ್ ಆಗಿಲ್ಲ, ಸಕ್ಕತ್ತಾಗಿದೆ ಈ ರಾಡೆಲ್ಲ. ಹಾಗೆಯೇ ಗಾಡಿ ಕಂಡೀಷನ್ ಬಂದರೆ ಸೂಪರಾಗಿದೆ ಗೈಸ್, ಹಿಂಗೆ ಹ್ಯಾಂಡ್ಲಿಂಗ್ ಎಲ್ಲ ಚೆನ್ನಾಗಿದೆ. ಮತ್ತು ಇಲ್ಲಿ ಬಂದುಬಿಟ್ಟು ಈ ಮಡ್ಕೊಂಡು ಕೊಟ್ಟಿದ್ದಾರೆ ಇಟ್ಕೊಳಕ್ಕೆ, ಅದಿನ್ನೂ ಹಂಗೆ ಇದೆ. ಸೆಕೆಂಡ್ ಹ್ಯಾಂಡ್ ಗಾಡಿ ಅಂದಮೇಲೆ ಸುಮಾರು ಹೋಗಿರ್ತಾವಲ್ವ, ಅದಕ್ಕೆ ತೋರಿಸಿ. ಮತ್ತು ಈ ಟೂಲ್ ಬಾಕ್ಸ್ ಒಂದು ಹೇಳಿಲ್ಲಲ್ಲ ಗೈಸ್, ಇದು ಏನೇ ಮಾಡಿದ್ರು ಓಪನ್ ಮಾಡೋಕ್ಕಾಯ್ತಲ್ಲ ಗೈಸ್. ಏನಾದ್ರು ಒಂದು ಮೆಕ್ಯಾನಿಕ್ ಶಾಪ್ಗೆ ಹೋಗಿ ಓಪನ್ ಮಾಡಿಸ್ಬೇಕು ಅನಿಸುತ್ತೆ, ಏನೇ ಮಾಡಿದ್ರು ಓಪನ್ ಮಾಡೋಕ್ಕಾಗ್ತಿಲ್ಲ. ಇದು ಲಾಕು ಒಂದೇ ಒಂದು ಕೀ ಕೊಟ್ಟರೆ ಕೀನ ಚೇಂಜ್ ಮಾಡಿಸ್ಬೇಕು. डिप्रेशन में रहता हूँ हमेशा, अब भी मैं डिप्रेशन में हूँ. ಹಾಗೇನು ಇಲ್ಲಿ ಬಂದುಬಿಟ್ಟು ಚೈನು ಹೊಸದಾಗ್ತಿದಾರೆ ಅನಿಸುತ್ತೆ, ಸಕ್ಕತ್ತಾಗಿದೆ ಚೈನು. ಇನ್ನೊಂದು 6 ತಿಂಗಳು ಓಡಿಸ್ಬೋದು, ಪರವಾಗಿಲ್ಲ. ನನಗೆ ಅನ್ಸಿದ ಪ್ರಕಾರ ಗಾಡೀಲಿ ಯಾರಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೂ ನೋಡಿ. ಮತ್ತು ಹಿಂದೆ ಟೈರ್ ಏನು ತೊಂದರೆ ಇಲ್ಲ, ಸದ್ಯಕ್ಕೆ ಚೇಂಜ್ ಮಾಡಿಸೋದು ಬೇಡ ಅನ್ಸುತ್ತೆ. ಈ ಬ್ರೇಕ್ ಲೈಟ್ ಇದೆ. ಮತ್ತು ಗಾಡಿ ಇನ್ನೇನಿಲ್ಲ ಗೈಸ್, ಸಕ್ಕತ್ತಾಗಿದೆ. RC ಕಾರ್ಡು ಕೊಟ್ಟಿದ್ದಾರೆ ಹಳೇದು. ಮತ್ತು ಈ ಹಳೆ ಓನರು ನನ್ನ ತಮ್ಮನ ಹೆಸ್ರು ಹಾಕ್ಸಿದ್ದಾರೆ ನೋಡಿ ಗೈಸ್, ಇಲ್ಲಿ ರೋಹಿತ್ ನನ್ನ ತಮ್ಮನ ಹೆಸರು, ಹಳೆ ಓನರ್ ಹಾಕ್ಸಿದ್ದಾರೆ ಅದನ್ನು. ತುಂಬಾ ಖುಷಿ ಆಯಿತು. ಮತ್ತು ಗಾಡಿಗೆ ಇದಿಲ್ಲ ಗೈಸ್, ಅಂತ ಬ್ಯಾಗ್ ಇಲ್ಲ. ಬ್ಯಾಗ್ ನಮ್ಮಪ್ಪ ಅಲ್ಲಿ ತಗೊಂಡ್ಬೇಕಾದ್ರೆ ಅದನ್ನೇ ಕೇಳ್ತಿದ್ರು, ಗಾಡಿ ಬ್ಯಾಗ್ ಇರೋಲ್ಲ ಅಂತ. ಮತ್ತು ಶಾಕ್ ಅಬ್ಸರ್ವ್ ನೋಡಿ ಗೈಸ್, ಅಂತೆ ಮಾಡ್ತಾನಲ್ಲ, ಕ್ರೇಜಿ ಗಾಯ್ಸ್. ಈಗಲೂ ಕೂಡ ಹೆಂಗೆ ಕುಕ್ಕುತ್ತೆ ಅಂದರೆ ಮಾತ್ರ ಹೊಸದಂಗೆ ಕಾಣಿಸುತ್ತೆ ಗೈಸ್ ಶಾಕ್ ಅಬ್ಸರ್ವ್. ನೋಡಿ ಗೈಸ್ ಅಲ್ಲೊಂದು ಬಂತು, ಅದೇನು ಕಟ್ ಅಂತ ಹೊಡಿಯುತ್ತೈತಲ್ಲ, ಅದೇ ಥರ ಇದು ಸಖತ್ತಾಗಿ ಹೊಡಿಯುತ್ತೆ ಗೈಸ್. ಇದು ಬಂದ್ಬಿಟ್ಟು ಇದೇನು ಗೈಸ್, ಇದೇನಂತ ನನಗೂ ಟೂಲ್ ಬಾಕ್ಸ್ ಇದೆ ಅನ್ಸುತ್ತೆ, ಮೋಸ್ಟ್ಲಿ ಅಲ್ಲಿ ಓಪನ್ ಮಾಡಿ. ಇದೇನಂತ ನನಗೂ ಗೊತ್ತಿಲ್ಲ. ಓಕೆ ಗೈಸ್, XL ಬಗ್ಗೆ ನನಗೆ ಇಷ್ಟ ಗೊತ್ತಿರೋದು. ಮತ್ತು ಇನ್ನೊಂದು ಸ್ಟ್ಯಾಂಡು ಸಿಂಗಲ್ ಸ್ಟ್ಯಾಂಡು ಸಕ್ಕತ್ತಾಗಿದೆ, ಡಬಲ್ ಸ್ಟ್ಯಾಂಡು ಸಕ್ಕತ್ತಾಗಿದೆ. ಇನ್ನೇನು ಹೇಳೋಂಗಿಲ್ಲ ಗಾಡಿ ಬಗ್ಗೆ. ನೋಡಿದ್ರಲ್ಲ ಗೈಸ್, ನಮ್ಮನೆ ಗಾಡಿ ಇಷ್ಟೇ. ಆಮೇಲೆ ನಾವು ಇದನ್ನು ತಗೊಂತಿರೋದು 3ನೇ ಗಾಡಿ. ಮೊದಲನೇದು ಒಂದು XL ತಗೊಂಡಿದ್ದು, ಆಮೇಲೆ ನನ್ನೊಂದು ಸೈಕಲ್ಲು, ಆಮೇಲೆ ಮತ್ತೊಂದು XL. ನನ್ನ ಫೇವ್ರೆಟ್ ಗಾಡಿ ಗೈಸ್ ಇದು. ನಿಜ ಹೇಳ್ಬೇಕಂದ್ರೆ ನನಗೆ XL ಫೇವ್ರೆಟು. ನಮ್ಮ ಊರಲ್ಲಿ ಯಾರು ಕೇಳಿದ್ರು ಗೊತ್ತಿರುತ್ತೆ ಬೇಕಾದ್ರೆ. ಅವತ್ತು ನಮ್ಮ ಊರಲ್ಲೇ ನೀವು ನೋಡ್ತೀರ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ನನ್ನ ಫೇವ್ರೆಟ್ ಗಾಡಿ ಅಂತಂದರೆ ಅದು XL. ಬೇಕಾದ್ರೆ ನಮ್ಮ ಅಪ್ಪ ಸ್ಕೂಟಿನ ತಗೊಳ್ಳೋಣ ಅಂದರು ಅಲ್ಲೇ. ನಾನು ಬೇಡ XLನೇ ತಗೊಳ್ಳೋಣ, ಬಜೆಟು ಕರೆಕ್ಟ್ ಆಗುತ್ತೆ, ನಮಗೆ ಬೇಕಾದ್ರೆ ಗಾಡಿನೂ ಕರೆಕ್ಟ್ ಆಗುತ್ತೆ, ನಮಗೆ ಏನಾದ್ರು ಬರೋದಿದ್ದರೆ ಅದಕ್ಕೂ ಸರಿ ಆಗುತ್ತೆ ಅಂತ ಅಂದೆ. ಓಕೆ ಗೈಸ್, ನಮ್ಮ ಅಪ್ಪಂಗೇನೋ ಗಾಡಿ ಆಯಿತು, ನಮಗೆ ಗಾಡಿ ಅಂತ ನೀವು ಕೇಳಿದರೆ ಟೈಮ್ ಇದೆ. ಸ್ವಲ್ಪ ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗೋವರೆಗೂ ನಾನು ಬಾಯಿ ಮುಚ್ಕೊಂಡು ಇರ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪದೇ ನಾನು ಇದನ್ನೇ ಹೇಳೋದು. ಬಾಯ್.